ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಚಂಪಾಷಷ್ಠಿ ಮಹೋತ್ಸವ ಹಾಗೂ ರಥೋತ್ಸವ ಪೂರ್ವಭಾವಿ ಸಭೆಯು ಬುಧವಾರ ದೇವಸ್ಥಾನದ ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ದರ್ಶನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಚಂಪಾಷಷ್ಠಿ ಮಹೋತ್ಸವದ ಸಕಲ ಆಯೋಜನೆ ಕುರಿತು ಚರ್ಚೆ ನಡೆಯಿತು. ಜಿಲ್ಲಾಧಿಕಾರಿ ಮಾತನಾಡಿ, ಬ್ರಹ್ಮ ರಥೋತ್ಸವದ ವೇಳೆ ಯಾವುದೇ ಗೊಂದಲ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು. ರಥ ಎಳೆಯಲು ನೀಡುವ ಪಾಸ್ಗಳ ವಿತರಣೆಗಾಗಿ ಮಾನದಂಡ ರೂಪಿಸಿ ಅದರ ಪ್ರಕಾರವೇ ಪಾಸ್ ನೀಡಬೇಕು ಎಂದು ಸೂಚಿಸಿದರು. ಪಾಸ್ ಪಡೆದವರ ವಿವರವನ್ನು ಪೊಲೀಸ್ ಇಲಾಖೆಗೆ ಮುಂಚಿತವಾಗಿ ನೀಡಬೇಕು ಎಂದು ನಿರ್ದೇಶಿಸಿದರು. ಈ ಸಾಲಿನ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವಂತ ಈ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆ ಸಿದ್ಧತೆನೆಲ್ಲ ನಡೆಯೋದಕ್ಕೆ ಇವತ್ತು ಮಾನ್ಯ ಶಾಸಕರು, SP ಅವರು, ನಾವು ಮಾನ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ದೇವಸ್ಥಾನ ಹಾಗೂ ಎಲ್ಲ ಅಧಿಕಾರಿಗಳು ಕೂಡ ಹೇಗೆ ಜಾತ್ರೆ ಟೈಮಲ್ಲಿ ಯಾವ ಸಮಯವನ್ನ ನಾವು ನಿಗದಿ ಮಾಡಿಕೊಂಡು ಯಾವ ರೀತಿ ಸಿದ್ಧತೆಗಳನ್ನ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ್ವಭಾವಿ ಸಭೆ ಇವತ್ತು ನಾವು ನಡೆಸ್ಕೊಂಡಿದ್ದೀವಿ. ಎಲ್ಲರನ್ನು ಕೂಡ ಆಹ್ವಾನ ಮಾಡಿಸಿ ಯಾರ್ಯಾರು ಏನಾರು ಅವರ ಪರಿಕಲ್ಪನೆಗೆ ಅನುಸಾರವಾಗಿ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಅವ್ರ ಸಜೆಷನ್ಸ್ ಎಲ್ಲ ನಾವು ಕೇಳಿ ಹಿಂದಿನ ಜಾತ್ರೆಯಲ್ಲಿ ನಡೆದಿರುವಂತ ಏನಾದ್ರು ಬೇರೆ ರೀತಿ ಆಗಿರುವಂತ ಇದನ್ನೆಲ್ಲ ಈ ಸರಿಪಡಿಸಿಕೊಂಡು ಎಲ್ಲ ಸುಸೂತ್ರವಾಗಿ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರಿಗೆ ನೀಡಬೇಕಾಗಿರುವಂತ ಸೇವೆ, ಅವರ ಕಾರ್ಯಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಮತ್ತೆ ಒಳ್ಳೆಯ ಸೇವೆಯನ್ನ ನಮ್ಮ ದೇವಸ್ಥಾನದ ವತಿಯಿಂದ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲರೂ ನಾವು ಸೇರ್ಕೊಂಡಿದೀವಿ. ಮೊದಲನೇದಾಗಿ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಮತ್ತೆ ನಮ್ಮ ಆಡಳಿತದ ವತಿಯಿಂದ ಏನು ನಿರ್ಧಾರ ತಗೊಂಡಿದ್ದೀವಿ ಅಂತ ಹೇಳಿ ನಾವು ನಿರ್ಧಾರ ಮಾಡಿಸಿದ್ವಿ. ಅದೇ ರೀತಿ ಎಡೆ ಸ್ನಾನ ಮತ್ತೆ ಉರುಳು ಸೇವೆ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತಿಗೆ ನಂತರ ಮಾಡಬೇಕು, ಅಲ್ಲೇ ಆಗುವಂತ ಪರಿಕಲ್ಪನೆಗೆ ಅನುಸಾರವಾಗಿ ನಾವು ಹೇಗೆ ಮಾಡಬೇಕಾಗುತ್ತೆ ಅನ್ನೋದು ಚರ್ಚೆ ಆಯಿತು. ನಂತರ ಭೋಜನ ವ್ಯವಸ್ಥೆ ಅಂತೂ ಪ್ರತಿ ವರ್ಷ ಹೇಗೆ ಆಯಿತು ಆ ರೀತಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇಟ್ಟು ಯಾವ್ಯಾವ ದಿನ ಯಾವ ರೀತಿ ಭೋಜನ ಇರಬೇಕು, ತಿಂಡಿ ಸಮಯ ಆಗಿರ್ಬೋದು, ಊಟ ಆಗಿರ್ಬೋದು ಅಂತ ಅದು ವ್ಯವಸ್ಥಾಪನಾ ಸಮಿತಿಯಿಂದ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು, SP ಅವರು ನಮ್ಮ ಜೊತೆ ಇದ್ದಾರೆ ಹಾಗೂ ಇಲ್ಲಿನ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲರೂ ಕೂಡ ಕೆಲವೊಂದು ಅವರ ಬೇಡಿಕೆಗಳಿತ್ತು. ಹೆಚ್ಚು ಪೊಲೀಸ್ ಮತ್ತೆ ಹೋಮ್ ಗಾರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರಿಗೆ ಏನು ಬೇಕು, ಎಷ್ಟು ಇದು ಬೇಕು ನಮ್ಮ ದೇವಸ್ಥಾನದ ವತಿಯಿಂದ ನಾವು ತಗೋತೀವಿ. ಜೊತೆಗೆ ರಾತ್ರಿನೂ ಕೂಡ ಹೆಚ್ಚು ಜನ ಇರೋದ್ರಿಂದ ನಾವು 2 ಪಾಳಿಲಿ ಮಾಡಬೇಕಾಗುತ್ತೆ ಅಂತ ಕೂಡ ಕೆಲವೊಂದು ಸಜೆಷನ್ ಕೊಟ್ಟಿದ್ರು. ಅದಕ್ಕೂ ಕೂಡ ನಾವು ಒಪ್ಕೊಂಡಿದ್ದೀವಿ. SP ಡಾಕ್ಟರ್ ಅರುಣ್ ರವರು ಮಾತನಾಡಿ, ಚಂಪಾಷಷ್ಠಿ ಹಿನ್ನೆಲೆಯಲ್ಲಿ ಈಗಿರುವ CC ಕ್ಯಾಮೆರಾಗಳಿಗೆ ಹೆಚ್ಚುವರಿ ಕ್ಯಾಮೆರಾವನ್ನು ಅಳವಡಿಸಬೇಕು. ಇದು ಶಾಶ್ವತ ವ್ಯವಸ್ಥೆಯಾಗಬೇಕು. ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಿ ವಾಹನ ನಿಲುಗಡೆಗೆ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರನ್ನ ನಿಯೋಜಿಸಬೇಕು ಎಂದು ಹೇಳಿದರು. ಜಿಲ್ಲಾಧಿಕಾರಿ ಭಕ್ತರ ಸೌಲಭ್ಯಕ್ಕಾಗಿ ಉರುಳು ಸೇವೆಯ ಸಂದರ್ಭದಲ್ಲಿ ಪೂರಕ ವ್ಯವಸ್ಥೆಯನ್ನು ಮಾಡಲು ಸೂಚಿಸಿದರು. ಎಡೆ ಸ್ನಾನ ಸೇವೆ ಹೈಕೋರ್ಟ್ ನಿರ್ದೇಶನದಂತೆ ನಡೆಸಬೇಕು ಎಂದು SP ಡಾಕ್ಟರ್ ಅರುಣ್ ರವರು ತಿಳಿಸಿದರು. ಸ್ವಚ್ಛತೆ, ಭೋಜನ ಪ್ರಸಾದ, ಸ್ವಯಂ ಸೇವಕರ ನಿಯೋಜನೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆಗಳು ನಡೆದವು. ಪ್ರಮುಖರು ವಿವಿಧ ಸಲಹೆಯ ಸೂಚನೆಗಳನ್ನು ನೀಡಿದರು. ಶಾಸಕಿ ಭಾಗೀರಥಿ ಮುರುಳ್ಯ, SP ಡಾಕ್ಟರ್ ಅರುಣ್, ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್, DYSP ಅರುಣ್ ನಾಗೇಗೌಡ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತಾ ಕಲ್ಲಾಜೆ, ಕಾರ್ಯನಿರ್ವಹಣಾಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ, ತಹಶೀಲ್ದಾರ್ ಪ್ರಭಾಕರ್ ಖಜೂರೆ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ಇಂಜಾಡಿ, ಸದಸ್ಯರು ಅಶೋಕ್ ನೆಕ್ರಾಜೆ, ಲೀಲಾ ಮನಮೋಹನ್, ಅನಿಲ್ ಕುಮಾರ್, ಸೌಮ್ಯ ಭರತ್, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕ್ಕಳ, ಮಾಸ್ಟರ್ ಪ್ಲಾನ್ ಸದಸ್ಯರಾದ ಸತೀಶ್ ಕೂಜಗೋಡು, ಲೋಲಾಕ್ಷ ಕೈಕಂಬ, ಅಚ್ಯುತ ಅಲ್ಕಬೆ, ಪವನ್ MD ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅರವಿಂದ ಅಯ್ಯಪ್ಪ ಸುತ್ತಂಗುಂಡಿ ಸ್ವಾಗತಿಸಿ ಹರೀಶ್ ಇಂಜಾಡಿ ವಂದಿಸಿದರು. ಸಭೆಯ ಅಂತ್ಯದಲ್ಲಿ ಸಭೆಯ ಅಧ್ಯಕ್ಷತೆಯ ಕುರಿತಾಗಿ ಚರ್ಚೆ ನಡೆಯಿತು. ಸಭಾ ನೋಟಿಸ್ನಲ್ಲಿ ಶಾಸಕಿ ಭಾಗೀರಥಿ ಮುರುಳ್ಯ ಅವರ ಅಧ್ಯಕ್ಷತೆಯಲ್ಲೇ ಸಭೆ ನಡೆಯಲಿದೆ ಎಂದು ತಿಳಿಸಲ್ಪಟ್ಟಿದ್ದರು. ಸಭೆಯ ಆರಂಭದಲ್ಲಿ ಜಿಲ್ಲಾಧಿಕಾರಿ ದರ್ಶನ್ ರವರು ನೇತೃತ್ವವನ್ನು ವಹಿಸಿದ್ದರು. ಅಂತ್ಯದಲ್ಲಿ ಶಾಸಕಿ ಈ ಬಗ್ಗೆ ಪ್ರಶ್ನಿಸಿದಾಗ ಜಿಲ್ಲಾಧಿಕಾರಿ ಪೂರ್ವಭಾವಿ ಸಭೆಗೆ ಪ್ರೋಟೋಕಾಲ್ ಇಲ್ಲ, ಸ್ಥಳೀಯ ಆಡಳಿತ ನಿರ್ಧಾರವೇ ಅಂತಿಮ ಎಂದು ಸ್ಪಷ್ಟಪಡಿಸಿದರು. ದಿವಾಕರ್ M, V4 ನ್ಯೂಸ್, ಕಡಬ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ 45 ವರ್ಷಗಳನ್ನು ಪೂರೈಸಿದ ಕಾಸರಗೋಡಿನ ವಿಶ್ವಾಸನೀಯ ಸಂಸ್ಥೆ ಶ್ರೀ ಕೃಷ್ಣ ಹಾರ್ಡ್ವೇರ್ ಇದೀಗ ವಿಶಾಲವಾದ ರೀತಿಯಲ್ಲಿ ಹೆಚ್ಚಿನ ಸೌಲಭ್ಯಗಳೊಂದಿಗೆ
ಪುರಾತನ ಶೈಲಿಯ ಮಣಿಚಿತ್ರ ಮಾಡೆಲ್ ಲಾಕ್ಗಳಿಂದ ಹಿಡಿದು ಮನೆಯ ಸೌಂದರ್ಯವನ್ನ ಹೆಚ್ಚಿಸುವ ಸಣ್ಣ ಹಾಗೂ ದೊಡ್ಡ ರೀತಿಗಳ ನೂತನ ಲಾಕಿಂಗ್ ಸಿಸ್ಟಮ್, ಆಧುನಿಕತೆಗೆ ಹೊಂದಿಕೊಂಡು ಅಡುಗೆ ಕೋಣೆಗೆ ಬೇಕಾದ ಮಾಡ್ಯುಲರ್ ಕಿಚನ್ ವ್ಯವಸ್ಥೆ, ಕಿಚನ್ ಆಕ್ಸೆಸರೀಸ್, ವಿವಿಧ ರೀತಿಯ ಸ್ಟ್ರಾಂಗ್ ಹಾಗೂ ಶ್ರೇಷ್ಠ ಗುಣಮಟ್ಟದ ಲಾಕರ್ಗಳು, ವಿವಿಧ ಬ್ರ್ಯಾಂಡ್ಗಳ ಪೇಂಟ್ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಒಂದೇ ಕಡೆ. ನಿಮ್ಮ ಬಜೆಟ್ಗನುಗುಣವಾಗಿ ಶ್ರೇಷ್ಠ ಗುಣಮಟ್ಟದ ಸಾಮಗ್ರಿಗಳು ಕೈಗೆಟಕುವ ದರಗಳಲ್ಲಿ ಲಭ್ಯ. ಶ್ರೀ ಕೃಷ್ಣ ಹಾರ್ಡ್ವೇರ್, ಎಂಜಿ ರೋಡ್, ಕಾಸರಗೋಡು. ಸಂಪರ್ಕಿಸಿ 0499423064 or 223821.